ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದಂದರೆ ಸೋಯಾ ಕಬಾಬ್. ಹಾಗೆ ಚಿಕನ್ ಮಟನ್ ಯಾರು ತಿನ್ನಲ್ಲ ಅಂತೀರಿ ನೋಡ್ರಿ, ಈ ಸೋಯಾ ಕಬಾಬ್ ಮಾಡ್ಕೊಂಡು ತಿನ್ನಿರಿ. ತುಂಬಾ ರುಚಿ ಇರುತ್ತೆ, ಹಾಗೆ ಟೇಸ್ಟ್ ಇರುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿರಿ, ನಾನು ಸೋಯಾಬೀನನ್ನು ನೀರಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಬಿಸಿನೀರಲ್ಲಿ ಇಟ್ಬಿಟ್ರೆ ಸಾಕು, ಮೆತ್ತಗಾಗಿಬಿಡ್ತಾವೆ. ಈಗ ಅದನ್ನ ಒಂದು ಪ್ಲೇಟ್ಗೆ ಹಿಂಡ್ಕೊಂಡು ತಗೊಂಡು ಅದಕ್ಕೆ ನಾನು ಕಾರ್ನ್ಫ್ಲವರ್ ಹಿಟ್ಟು, ಮೈದಾ ಹಿಟ್ಟು, ಅರಿಶಿನ ಪುಡಿ, ಹಾಗೆ ಒಣ ಖಾರದ ಪುಡಿ ಹಾಕ್ಕೊಂಡೇನ್ರಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡಿರಿ ಅಷ್ಟು ಖಾರ ಹಾಕ್ಕೊಳ್ರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳಕತ್ತೇನೆ ರೀ. ಬೇಕಾದ್ರೆ ನೀವು ಮೊಸರು ಹಾಕ್ಕೋಬೋದು, ನಾನಿಲ್ಲೇ ಲಿಂಬೆನ ಹಾಕ್ಕೊಳಕತ್ತೇನೆ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಬಿಟ್ಟಾದಮೇಲೆ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕಿ ಅವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಕಲರ್ ಬರಬೇಕು, ಅವು ರೆಡ್ ಆಗಿ. ನೋಡಿರಿ, ಸೇಮ್ ಚಿಕನ್ ಕಬಾಬ್ ಗತೆನೆ ಕಾಣಿಸ್ತಿದ್ದಾವೆ. ನಾನ್ ವೆಜ್ ಯಾರ್ಯಾರು ತಿನ್ನಲ್ಲ ನೋಡ್ರಿ, ಈ ರೀತಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ರುಚಿ ಇರುತ್ತೆ. ಹಾಗೆ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನೀವು ಈ ಥರ ಸೋಯಾ ಕಬಾಬ್ ಮಾಡ್ಕೊಂಡು ತಿಂದ್ರಂತೂ ಚಿಕನ್ ಮಟನನ್ನೇ ಮರೆತು ಬಿಡ್ತೀರಾ. ಇದನ್ನೇ ಮಾಡ್ಕೊಂಡು ತಿಂತೀರಾ ನೀವು, ಅಷ್ಟು ರುಚಿ ಇರುತ್ತೆ. ಈಗ ನೋಡಿರಿ, ನಾನು ಸೈಡ್ಗೆ ಸ್ವಲ್ಪ ಕರಿಬೇವನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೋತೇನೆ ರೀ. ಹಾಗೆ ಸ್ವಲ್ಪ ಖಾರ ಇರಬೇಕಲ್ಲ ಇನ್ನು, ಹಾಗಾಗಿ ಒಂದು 4-5 ಹಸಿಮೆಣಸಿನ್ಕಾಯಿನ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೋತೇನೆ ರೀ. ಹಾಗೆ ಸೋಯಾಬೀನ್ ಅಂತೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡಯಟ್ ಮಾಡೋರು ಇದನ್ನು ನೀವು ಪಲ್ಯ ಅಥವಾ ರೈಸಲ್ಲಿ ಹಾಕ್ಕೊಂಡು ತಿಂದರೂ ಒಳ್ಳೆಯದು. ಹಾಗೆ ಮಕ್ಕಳಿಗಂತೂ ತುಂಬಾ ಹೆಲ್ದಿ. ಮನೆಯಲ್ಲಿ ಮಕ್ಕಳಿದ್ರೆ ಈ ರೀತಿ ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಾಯಂಕಾಲ ಅವರು ಸ್ಕೂಲಿಂದ ಬಂದರೆ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಆದರೂ ಮಾಡಿಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ಸೋಯಾಬೀನ್ ಕಬಾಬ್ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ, ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊತ ಹೋದರೆ ನಾವೇನೇನು ಹಾಕಿರ್ತೀವೋ ಆ ರೆಸಿಪಿಗೆ ನಿಮಗೆ ಗೊತ್ತಾಗಲ್ಲ, ಹಾಗಾಗಿ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಅಷ್ಟ್ರಿಗೂ ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೂಪರ್ ಅಂತ ಹೇಳ್ತಾರೆ ನೋಡ್ರಿ ಅಷ್ಟರು. ಈಗ ನೋಡ್ರಿ, ಕಬಾಬ್ ರೆಡಿ ಆಗ್ಯಾವಲ್ಲ, ಇದ್ರ ಮೇಲೆ ನಾವು ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಸೂಪರ್ ಇರುತ್ತೆ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.